ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ. ಓಕೆ, ಫಸ್ಟ್ ಕಾರ್ಡೆ 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ ಒಂಥರ ಒಂದು ಕನ್ಫ್ಯೂಷನಲ್ಲಿದ್ದಾರೆ, ಒಂಥರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ, ಏನೋ ಒಂದು ರಾಂಗ್ ಡಿಸಿಷನ್ ಅನ್ನೋವಂಥದ್ದನ್ನು ಇವರು ತೊಗೊಂಡಿದ್ದಾರೆ. ಆ್ಯಂಡ್ ಇವರ ಲೈಫಲ್ಲಿ ಇವರು ಒಂಥರ ಬ್ಲೈಂಡ್ ಫೋಲ್ಡೆಡ್ ಆಗಿದ್ದಾರೆ. ಅಂದರೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಒಂದೇ ಕಡೆ ಕೂತ್ಕೊಂಡು ಹಾಗಾಗೋಯ್ತಲ್ಲ ಹೀಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋ ಥರ ಇದು. ಆ್ಯಂಡ್ ಈ ಪರ್ಸನ್ ಕೆಲವೊಂದು ವಿಚಾರನ ಕೂಡ ನಿಮ್ಮಿಂದ ಹೈಡ್ ಮಾಡಿರೋವಂಥ ಚಾನ್ಸಸ್ ಇದೆ, ಕೆಲವೊಂದು ಇನ್ಫಾರ್ಮೇಷನ್ಸ್ನ. ಸೊ ಹಾಗಾಗಿ ಈ ಪರ್ಸನ್ ಕರೆಂಟ್ಲಿ ಅವರು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಎಮೋಷನಲ್ ಆಗಿದ್ದಾರೆ, ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ, ಆ್ಯಂಗ್ಸೈಟಿಯಲ್ಲಿದ್ದಾರೆ, ವರಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಈ ಪರ್ಸನ್ ಬಂದು ಕುಂಭರಾಶಿ, ತುಲಾ ರಾಶಿ ಮತ್ತು ಮಿಥುನ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 2/20/11/29 ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ KCRTGS ಅವರ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಬಂದಿರುವಂತಹ ನೇಮ್ ಆಗಿರುತ್ತೆ ಅಥವಾ ಇನ್ಷಿಯಲ್ ಆಗಿರುತ್ತೆ. ಸೊ ನೋಡೋಣ. 4 ಆಫ್ ವಾಂಡ್ಸ್. ಸೊ 2 ಆಫ್ ಸ್ವಾರ್ಡ್ಸ್ ಜೊತೆ 4 ಆಫ್ ವಾಂಡ್ಸ್ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಆ್ಯಂಡ್ ಆ ಪರ್ಸನ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನುವಂಥದ್ದು ಇರ್ಬೋದು ಅವರ ಲೈಫಲ್ಲಿ. ಬಟ್ ಸ್ಟಿಲ್ ಅವರು ಒಂದು ಹ್ಯಾಪಿ ಅಂತ ಏನಾದರೂ ಫೀಲ್ ಮಾಡಿದ್ರೆ ಅಥವಾ ಒಂದು ಫ್ಯಾಮಿಲಿ, ಒಂದು ಹೌಸ್ ಅಂತ ಫೀಲ್ ಮಾಡಿದ್ರೆ ಅದು ನೀವೇ ಆಗಿರ್ತೀರ. ನಿಮ್ಮ ಜೊತೆ ಇದ್ದರೆ ಅವರ ಜೀವನದಲ್ಲಿ ಒಂದು ಸೆಲೆಬ್ರೇಷನ್, ಒಂದು ಹ್ಯಾಪಿನೆಸ್ ಅಥವಾ ಒಂಥರ ಅವರು ಖುಷಿ, ಸಂತೋಷ, ನೆಮ್ಮದಿ ಎಲ್ಲನೂ ಕೂಡ ನಿಮ್ಮ ಹತ್ರನೇ ಸಿಗುತ್ತೆ ಅನ್ನೋ ಒಂದು ಮನಸ್ಥಿತಿ ಆ ಪರ್ಸನ್ಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಿಮ್ಮ ಹತ್ರ ಅವರು ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ಅವ್ರಿಗೆ ಎಷ್ಟೇ ಕನ್ಫ್ಯೂಷನ್ ಇದ್ದರೂ, ಏನೇ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಅವ್ರಿಗೆ ಸ್ಟೇಬಲ್ ರಿಲೇಷನ್ಶಿಪ್ ಅಥವಾ ಒಂದು ಫ್ಯಾಮಿಲಿ ಥರ ಫೀಲ್ ಕೊಡೋಂಥದ್ದು ನೀವಾಗಿದ್ದೀರಾ. ಅವ್ರು ಅದನ್ನೇ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಇದ್ದರೆ ಒಂದು ಗ್ರೋತ್ ಇರುತ್ತೆ, ಸಕ್ಸಸ್ ಇರುತ್ತೆ, ಮತ್ತು ಅವರು ಜೀವನದಲ್ಲಿ ನೀವೊಂಥರ ಕಂಪ್ಲೀಟ್ನೆಸ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ನೀವೆಷ್ಟೇ ದೂರ ಆಗಿದ್ರೂ ಕೂಡ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ನಿಮ್ಮ ಮೇಲಿರೋ ಫೀಲಿಂಗ್ಸ್ ಮಾತ್ರ ತುಂಬ ಪಾಸಿಟಿವ್ ಆಗೇ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ವೀಲ್ ಆಫ್ ಫಾರ್ಚೂನ್ ಅಂತ ಬರ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಪರ್ಸನ್ ಆಗಿರುವಂಥ ಚಾನ್ಸಸ್ ಇದೆ. ಬಿಕಾಸ್ 4 ಆಫ್ ವಾಂಡ್ಸ್ ಮತ್ತು ವೀಲ್ ಆಫ್ ಫಾರ್ಚೂನ್ ಎರಡೂ ಕೂಡ ಬರ್ತಾ ಇರೋದ್ರಿಂದ ಈ ಪರ್ಸನ್ ನಿಮಗೆ ಕಾರ್ಮಿಕ್ ಪರ್ಸನ್ ಆಗಿರುವಂಥ ಚಾನ್ಸಸ್ ಇದೆ. ಇವರು ನಿಮ್ಮ ಲೈಫಲ್ಲಿ ಬಂದಾಗ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಅನ್ನುವಂಥದ್ದಾಯಿತು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಆ್ಯಂಡ್ ಅವರ ಲೈಫಲ್ಲೂ ಕೂಡ ಅಷ್ಟೇ ಒಂದು ಟ್ರಾನ್ಸ್ಫಾರ್ಮೇಷನ್ ಅಥವಾ ಒಂದು ಟ್ರಾನ್ಸಿಷನ್ ಅನ್ನೋದಾಯಿತು ನೀವು ಅವರ ಲೈಫಲ್ಲಿ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆಯವರ ಇಂಟರ್ಫಿಯರೆನ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇಂಟರ್ಫಿಯರ್ ಆಗಿರುವಂತಹ ಚಾನ್ಸಸ್ ಇದೆ. ಬಟ್ ಏನೇ ಆದ್ರೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನುವಂಥದ್ದು ಈ ಪರ್ಸನ್ ತರ್ತಿದ್ದಾರೆ, ಮತ್ತೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಇಸ್ ಅ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಒಂದು ಚೇಂಜಸ್ ಅಥವಾ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದನ್ನು ತೋರಿಸುತ್ತೆ. ಬಟ್ ಅವರ ಮೈಂಡ್ ಆಗಾಗ ಡಿಸ್ಟ್ರಾಕ್ಷನ್ಗೆ ಹೋಗ್ಬೋದು ಅಥವಾ ಅವರು ಆಗಾಗ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಥವಾ ಫ್ಲಕ್ಚುಯೇಟ್ ಆಗುವಂತಹ ಚಾನ್ಸಸ್ ಇರ್ಬೋದು. ಬಟ್ ಸ್ಟಿಲ್ ಆ ಪರ್ಸನ್ ಚೇಂಜ್ ಆಗಿ ನಿಮ್ಮ ಹತ್ರ ಬರ್ತಾರೆ, ಅದು ನಿಮ್ಮ ಫೇವರ್ಗೆ ಆ ಪರ್ಸನ್ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬರಬೇಕಾದ್ರೆ ಅವರ ಜೀವನದಲ್ಲಿ ಖುಷಿ, ಸಂತೋಷ, ನೆಮ್ಮದಿನ ನಿಮ್ಮ ಲೈಫ್ಗೆ ತರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡಿ ಬರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ನೀವೇನೆಲ್ಲ ಕಷ್ಟನ ಇಷ್ಟು ದಿನ ನೋಡಿದ್ದೀರಾ ಅದರಲ್ಲಿ ಈಗ ಒಂದು ಚೇಂಜಸ್ ಅನ್ನೋವಂಥದ್ದನ್ನು ನೋಡ್ತೀರಾ, ಒಂದು ಹ್ಯಾಪಿ ಡೇಸ್ ಅನ್ನೋವಂಥದ್ದನ್ನು ನೋಡ್ತೀರಾ, ಆ ಪರ್ಸನ್ ಬಿಹೇವಿಯರಲ್ಲಿ ಚೇಂಜಸ್ನ ನೀವು ನೋಡ್ತೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಮತ್ತು ಧನು ರಾಶಿ, ಮೇಷ ರಾಶಿ ಆಗಿರುವಂತಹ
ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ನೋಡ್ತಿದ್ರೆ ಅವ್ರಿಗೆ ಅನಿಸುತ್ತೆ ನೀವು ಎಷ್ಟೇ ದೂರ ಹೋದರೂ, ಅವ್ರು ನಿಮ್ಮನ್ನ ಎಷ್ಟೇ ಮಿಸ್ ಮಾಡಿಕೊಂಡ್ರು, ನೀವು ಕೊಟ್ಟಿರೋಂತಹ ಒಂದು ಸ್ಟೇಬಲ್ ಫೀಲಿಂಗ್ಸ್ನ ಯಾರೂ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ನೀವು ಎಷ್ಟು ಇಂಡಿಪೆಂಡೆಂಟಾಗಿ ಬದುಕ್ಬೋದು, ನೀವು ಎಷ್ಟು ಚೆನ್ನಾಗಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ನೀವು ಏನು ಬೇಕಾದರೂ ಸಾಧಿಸ್ತೀರಾ ಅನ್ನೋ ಒಂದು ಮನಸ್ಥಿತಿ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಫೀಲಿಂಗ್ ಅನ್ನೋವಂಥದ್ದಿದೆ. ಅವ್ರು ಎಷ್ಟೇ ದೂರ ನಿಮ್ಮಿಂದ ಹೋಗಿದ್ರು ಕೂಡ ನಿಮ್ಮ ಮೇಲೆ ಇರೋವಂಥ ಅಭಿಪ್ರಾಯ ಅವ್ರಿಗೆ ತುಂಬ ಪಾಸಿಟಿವ್ ಇದೆ. ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ನಿಮ್ಮ ನಡೆ ಆಗಿರ್ಬೋದು, ಅಥವಾ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಅದೆಲ್ಲನೂ ಈ ಪರ್ಸನ್ಗೆ ಫೀಲ್ ಆಗುತ್ತೆ. ಇವರು ಎಷ್ಟು ಪಾಸಿಟಿವ್ ಪರ್ಸನ್, ಇವರ ಲೈಫಲ್ಲಿ ಎಲ್ಲನೂ ಕೂಡ ಎಷ್ಟು ಕ್ಲಾರಿಟಿಯಿಂದ ನೋಡ್ತಾರೆ ಅಥವಾ ಎಷ್ಟು ಕ್ಲಿಯರಿಂದ ನೋಡ್ತಾರೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಿಮ್ಮ ಮೇಲೆ ಇರೋವಂಥ ಫೀಲಿಂಗ್ಸ್ ತುಂಬಾ ಪಾಸಿಟಿವ್ ಆಗಿದೆ. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಅಥವಾ ನಿಮ್ಮ ನಡೆನುಡಿ ಆಗಿರ್ಬೋದು, ಇದೆಲ್ಲ ಈ ಪರ್ಸನ್ಗೆ ನಿಮ್ಮ ಕಡೆ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದು ಈಗಲೂ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ 3 ಆಫ್ ಕಪ್ಸ್ ಬರ್ತಿದೆ. ಸೊ ನಿಮ್ಮಿಬ್ಬರ ಮಧ್ಯ ಯಾವುದೇ ವ್ಯಕ್ತಿ ಎಂಟರ್ ಆಗಿದ್ರು ಕೂಡ ಅಟ್ ದ ಎಂಡ್ ಖುಷಿ ಅಥವಾ ಸೆಲೆಬ್ರೇಷನ್ ಅನ್ನೋದು ನಿಮ್ಮದೇ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಬಿಕಾಸ್ ಇಲ್ಲೆಲ್ಲ ನೋಡಿದ್ರು ಎಲ್ಲ ಕಾರ್ಡ್ಸ್ ಆರ್ ಪಾಸಿಟಿವ್ ಅಪಾರ್ಟ್ ಫ್ರಮ್ ದಿಸ್. ಸೊ ಹಾಗಾಗಿ ಖುಷಿ, ಸಂತೋಷ, ನೆಮ್ಮದಿ ಅಥವಾ ಒಂದು ಸೆಲೆಬ್ರೇಷನ್ ಅಥವಾ ಒಂದು ಫನ್ ಮೂಮೆಂಟ್ ಅಥವಾ ಒಂದು ಹ್ಯಾಪಿನೆಸ್ ಏನೇ ಆದ್ರೂ ಅದು ನಿಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಷ್ಟೇ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಆಗಿದ್ರು ಕೂಡ ಅವ್ರಿಗೆ ನಿಮ್ಮ ಮೇಲಿರೋ ಒಪಿನಿಯನ್ ಮಾತ್ರ, ನೀವು ಅವರ ಜೊತೆಯಲ್ಲಿದ್ದರೆ ಅವ್ರಿಗೆ ಒಂದು ಗ್ರೋತ್, ಒಂದು ಸಕ್ಸಸ್, ಅಥವಾ ಒಂದು ಅವರ ಜೀವನದಲ್ಲಿ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದು ಅಥವಾ ಮಾನಸಿಕವಾಗಿ ನೆಮ್ಮದಿ ಆಗಿರೋದು, ಪೀಸ್ ಅನ್ನೋ ಅಂಥದ್ದೆಲ್ಲ ನೀವಿದ್ರೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ಇಡನ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ನೋಡೋಣ. ಐ ಲವ್ ಯು ಅನ್ಕಂಡೀಷನಲಿ. ಓಕೆ, ಇದಕ್ಕಿಂತ ದೊಡ್ಡ ಮೆಸೇಜ್ ನಿಮಗೆ ಬೇಕಾ? ಬಿಕಾಸ್ ಈ ಪರ್ಸನ್ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಐ ಲವ್ ಯು ಅನ್ಕಂಡೀಷನಲಿ. ನಿನ್ನನ್ನು ಬಿಟ್ಟು ನಾನು ಇನ್ಯಾರನ್ನೂ ಪ್ರೀತಿಸೋದಕ್ಕಾಗಲ್ಲ, ನೀನು ಕೊಟ್ಟಂಥ ಪ್ರೀತಿನೂ ಕೂಡ ಯಾರು ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ನೀನು ನನಗೆ ಎಲ್ಲನೂ ಕೂಡ ಆಗಿದೆಯಾ, ನನ್ನ ಪ್ರೀತಿ ನಿನಗೆ ಅನ್ಕಂಡೀಷನಲ್. ಅಂದರೆ ಈ ಒಂದು ಬೌಂಡ್ರಿ ಇರಲ್ಲ, ಅಥವಾ ಒಂದು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಒಂದು ತಪ್ಪು ತಿಳಿವಳಿಕೆ ಇರಲ್ಲ, ಅದಕ್ಕೆ ಯಾವುದೇ ಆದಂಥ ಒಂದು ನಿರ್ಬಂಧಗಳು ಇರಲ್ಲ. ಅಂಥ ಪ್ರೀತಿ ನಾನು ನಿನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಸೊ ಅವರ ಪ್ರೀತಿ ಬಂದು ಐ ಲವ್ ಯು ಅನ್ಕಂಡೀಷನಲಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಅಂದರೆ ನಿಮ್ಮಿಂದ ದೂರ ಆದಮೇಲೆ ನಾನು ಡೇ ಬೈ ಡೇ ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಿಮ್ಮ ಹತ್ರ ಆ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಕೂಡ ನೀವು ಕೆಲವೊಂದು ವಿಚಾರಗಳನ್ನ ಹೇಳಿರ್ತೀರ ಗೊತ್ತಾ, ನೀನು ಈ ಥರ ಡ್ರೆಸ್ಸಿಂಗ್ ಸೆನ್ಸ್ ಇರಲಿ, ಈ ಥರ ನೀನು ಮಾತಾಡು, ಈ ಥರ ನೀನು ಬಿಹೇವ್ ಮಾಡಬೇಕು, ನಿನ್ನ ಲೈಫಲ್ಲಿ ನೀನು ಚೇಂಜಸ್ ಆಗಬೇಕು, ಮತ್ತು ನಿನ್ನಲ್ಲಿ ಒಂದು ಕಾನ್ಫಿಡೆಂಟ್ ಇರಬೇಕು, ಒಂದು ಕ್ಲಾರಿಟಿ ಇರಬೇಕು, ಈ ಥರದ್ದೆಲ್ಲ ನೀವು ಹೇಳ್ತಾ ಹೋಗ್ತಿದ್ರಿ ಅಲ್ಲ. ಆ ಪರ್ಸನ್ ಅದನ್ನು ತೊಗೊಂಡು ಈಗ ಅವರು ಡೇ ಬೈ ಡೇ ಅವರ ಲೈಫಲ್ಲಿ ರೂಢಿ ಮಾಡ್ಕೊಳ್ತಿದ್ದಾರೆ. ಬೆಟರ್ ಆಗಿರೋದಕ್ಕೆ, ಜೀವನನ ಒಂದು ಬೆಟರ್ ಆಗಿ ನೋಡೋದಕ್ಕೆ, ಅವರು ಒಂದು ಕ್ಲಾರಿಟಿಯಾಗಿ ನೋಡೋದಕ್ಕೆ. ಸೊ ನಿಮ್ಮ ಜೊತೆ ಇದ್ದಾಗ್ಲಿಂತ ಈಗ ಈ ಪರ್ಸನ್ ಬೆಟರ್ ಆಗಿ ಜೀವನನ ನೋಡಬೇಕು ಅನ್ನೋದಕ್ಕೆ ಅವ್ರು ಏನೇನು ಎಫರ್ಟ್ಸ್ ಬೇಕೋ ಅದನ್ನು ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೋಡೋಣ ಒಂದು ಲಾಸ್ಟ್ ಮೆಸೇಜ್. ಯು ಕೇಮ್ ಕ್ಲೋಸರ್ ದ್ಯಾನ್ ಎನಿ ಒನ್. ಓಕೆ, ಈ ಮೆಸೇಜ್ ಅರ್ಥ ಇವರ ಜೀವನದಲ್ಲಿ ನೀವು ಅವ್ರಿಗೆ ಹತ್ರ ಆದಷ್ಟು ಅಥವಾ ನೀವು ಅವರಿಗೆ ಕ್ಲೋಸ್ ಆದಷ್ಟು ಇನ್ನು ಯಾವುದೇ ವ್ಯಕ್ತಿನೂ ಅವರ ಜೀವನದಲ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ಒಂದು ಫೀಲಿಂಗ್ಸ್ ಅಥವಾ ಒಂದು ಕನೆಕ್ಷನ್ ಇದೆಲ್ಲ ನೀವೇನಾದರೂ ಟೆಂಪ್ರವರಿ ಅಂತ ಅಂದ್ಕೊಂಡಿದ್ರೆ ಅಲ್ಲ, ಅವ್ರದ್ದು ಅದು ಟೆಂಪ್ರವರಿ ಫೀಲಿಂಗ್ಸ್ ಅಲ್ಲ. ಅವರು ಜೆನ್ಯೂನ್ ಆಗಿ ಆ ಮೂಮೆಂಟಲ್ಲಿ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅಥವಾ ಇನ್ಫ್ಯಾಕ್ಚುಯೇಷನಿಂದ ಅವರು ನಿಮ್ಮನ್ನ ಕ್ಲೋಸ್ ಆಗಿ ತೊಗೊಂಡಿದ್ರು ಕೂಡ ಬೇರೆಯವ್ರಿಗೆ ಯಾರಿಗೂ ಇಲ್ಲದೇ ಇರೋವಂತಹ ಒಂದು ಸ್ಪೇಸ್ ಅಥವಾ ಒಂದು ಕ್ಲೋಸ್ನೆಸ್ ಅಥವಾ ಒಂದು ಫೀಲಿಂಗ್ಸ್ ಅದು ನಿಮಗೆ ಇರುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಾ ಇದ್ದಾರೆ. ಆ ಒಂದು ಕ್ಲೋಸ್ನೆಸ್ ನೀವು ಕೊಟ್ಟದ್ದು ಬೇರೆ ಯಾರೂ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಐ ಮಿಸ್ ಅವರ್ ಇನ್ಸೈಡ್ ಜೋಕ್ಸ್. ಓಕೆ, ಸೊ ಇದರ ಅರ್ಥ ಬಂದು ನೀವು ಮತ್ತು ಅವರು ಇದ್ದಂತಹ ಒಂದು ಟೈಮಲ್ಲಿ
ನೀವೆಷ್ಟು ಖುಷಿಯಾಗಿದ್ರಿ, ಅಥವಾ ನಿಮ್ಮಿಬ್ಬರ ಮಧ್ಯ ಎಷ್ಟು ಮಾತುಕತೆ, ಅಥವಾ ಎಷ್ಟು ಒಂದು ಎಂಜಾಯ್ಮೆಂಟ್, ಅಥವಾ ಒಂದು ಜಾಲಿನೆಸ್, ಅಥವಾ ಒಂದು ಜೋಕ್ಸ್, ಏನೇನೆಲ್ಲ ನೀವು ಮಾತಾಡ್ತಿದ್ರಿ ಅದನ್ನು ಈ ಪರ್ಸನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ಅದನ್ನು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅದು ಈ ಪರ್ಸನ್ಗೆ ಇನ್ನೂ ನೆನಪಾಗ್ತಿದೆ. ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಒಂದು ಜೋಕ್ಸ್ ಆಗಿರ್ಬೋದು, ಅಥವಾ ಒಂದು ಫೀಲ್ ಆಗಿರ್ಬೋದು, ಇದನ್ನು ಆ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ವಿಲ್ ಸಿ ಇನ್ನು ಏನಿದೆ ಮೆಸೇಜ್ ಅಂತ ಅಂದ್ಬಿಟ್ಟು. ಚೇಸರ್, ಐ ಡೋಂಟ್ ವಾಂಟ್ ಟು ಚೇಸ್ ಎನಿಮೋರ್. ಓಕೆ, ಸೊ ಇದರ ಒಂದು ಅರ್ಥ ಬಂದು ನಿಮ್ಮ ಲೈಫಲ್ಲಿ ನೀವೇನಾದರೂ ಆ ವ್ಯಕ್ತಿನ ಬಿಟ್ಟು ಹೋಗಿದ್ರೆ, ಅಥವಾ ನೀವು ಆ ಪರ್ಸನ್ ಬೇಡ ಅಂತ ಅಂದ್ಬಿಟ್ಟು ನೀವು ಹೋಗಿದ್ರೆ, ಐ ಡೋಂಟ್ ವಾಂಟ್ ಟು ಚೇಸ್ ಎನಿಮೋರ್ ಅಂತ ಅಂದ್ಬಿಟ್ಟು ಕಾರ್ಡ್ ಬರ್ತಿದೆ. ಅಂದರೆ ನಿಮಗೆ ಈ ಪರ್ಸನ್ ಬಿಟ್ಟೋದವ್ರು ಬಿಟ್ಟು ಹೋಗಲಿ, ನನಗೆ ಈ ಪರ್ಸನ್ ಬೇಡ, ಇವ್ರ ಹಿಂದೆ ನಾನು ಹೋಗಲ್ಲ, ಇವ್ರನ್ನ ನಾನು ಚೇಸ್ ಮಾಡಲ್ಲ, ಯಾಕೆಂದರೆ ಈ ಪರ್ಸನ್ ಚೇಂಜ್ ಆಗೋಗಿದ್ದಾರೆ, ಇವ್ರ ಜೊತೆ ಇದ್ದು ಇನ್ನು ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಗಿರಲಿ ಅನ್ನೋದು ನಿಮ್ಮ ಥಾಟ್ ಆಗಿರೋವಂಥ ಚಾನ್ಸಸ್ ಇದೆ. ಬಟ್ ನೀವು ಅವ್ರನ್ನ ಚೇಸ್ ಮಾಡಿಲ್ಲ ಅಂದರೂ ಈ ಪರ್ಸನ್ ನಿಮ್ಮನ್ನ ಚೇಸ್ ಮಾಡಿಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಬಿಕಾಸ್ ಇಷ್ಟು ಕಾರ್ಡು ಪಾಸಿಟಿವ್ ಆಗಿದ್ದಾಗ ನೀವು ಆ ಪರ್ಸನ್ಗೆ ಬೆಸ್ಟ್ ಅಂತಲೇ ಅರ್ಥ. ಓಕೆ, ಸೊ ಹೀಗಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.